ಪ್ರೈಸ್ ದ ಲಾರ್ಡ್. ದೇವರ ಘನವುಳ್ಳ ನಾಮಕ್ಕೆ ಸ್ತೋತ್ರಗಳನ್ನ ಸಲ್ಲಿಸ್ತೇನೆ. ಈ ಸುಸಮಯದಲ್ಲಿ ನಾನು ನಿಮ್ಮ ಸಂಗಡ ಮಾತನಾಡುವುದಕ್ಕೆ ಬಂದ ವಿಷಯ, ಎಲ್ಲವನ್ನು ಇರುವಾಗ ಎಲ್ಲರೂ ಇರುತ್ತಾರೆ. ಆರ್ಥಿಕವಾಗಿ ನಾವು ಬಿದ್ದು ಹೋದಾಗ ಯಾರು ನಮ್ಮ ಜೊತೆಲಿರುವುದಿಲ್ಲ. ಹಣ ಇದ್ದಾಗ, ಆರೋಗ್ಯ ಇದ್ದಾಗ, ಸಮಾಧಾನದಿಂದ ನಾವು ಜೀವಿಸುವಾಗ, ಕಾರು, ಬಂಗ್ಲಾ, ಗಾಡಿ, ಘೋಡ, ಮನೆ, ಹೀಗೆ ಸಮೃದ್ಧಿಕರವಾಗಿ ಜೀವನ ಮಾಡುವಾಗ ನಮ್ಮ ಸಂಗಡ ಅಥವಾ ನಿಮ್ಮ ಸಂಗಡ ಯಾವಾಗಲೂ ಜನರು, ನೆಂಟರು, ಸ್ನೇಹಿತರು, ಬಂಧು ಬಳಗದವರು, ನೆರೆಹೊರೆಯವರು ನಮ್ಮ ಸಂಗಡ, ನಿಮ್ಮ ಸಂಗಡ ಯಾವಾಗಲೂ ಇರುವಂತವರಾಗಿದ್ದಾರೆ. ಆದರೆ ಆರ್ಥಿಕವಾಗಿ ನೀನಾಗಲಿ ಅಥವಾ ನಾನಾಗಲಿ, ನೀವಾಗಲಿ ಅಥವಾ ನಾವಾಗಲಿ, ಯಾರಾದ್ರೂ ನಾವು ಆರ್ಥಿಕತೆಯಲ್ಲಿ ಬಿದ್ದಾಗ ಯಾರು ನಮ್ಮ ಸಂಗಡ ಇರೋದಿಲ್ಲ. ಜೊತೆಗೆ ವೇದ ವಾಕ್ಯದಲ್ಲಿ ನಾವು ನೋಡ್ತೇವೆ, ಯೋಬನ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯದಲ್ಲಿ, ಯೋಬನು ಊಚ್ ದೇಶದಲ್ಲೆಲ್ಲ ಆಸ್ತಿವಂತನಾಗಿದ್ದನು, ಆತನು ಬಹು ಶ್ರೀಮಂತನಾಗಿದ್ದನು. ಆತನಿಗೆ 7 ಮಂದಿ ಗಂಡು ಮಕ್ಕಳು, 3 ಮಂದಿ ಹೆಣ್ಣು ಮಕ್ಕಳಿದ್ದರು. ಅನೇಕ ಆಳುಗಳು, ಕುರಿ, ದನ, ಒಂಟೆ, ಹೀಗೆ ಸಂಪತ್ತುಗಳಿಂದ ತುಂಬಲ್ಪಟ್ಟಿದನು ಎಂಬುದಾಗಿ. ಆದರೆ ಒಂದು ಸಾರಿ ಪರೀಕ್ಷೆಗೆ ಒಳಗಾದಾಗ ಆತನಿಗೆ ರೋಗಗಳನ್ನ ಬಂದು, ತನ್ನ ಮಕ್ಕಳನ್ನ ಸತ್ತು ಹೋದಾಗ, ದನ ಕುರಿ ಮರಿಗಳನ್ನೆಲ್ಲ ಸತ್ತು ಹೋದಾಗ ಅವರನ್ನ ಬಿಟ್ಟು ಎಲ್ಲರೂ ಅಗಲ್ತಾರೆ. ಆದ್ರೆ ಹೆಂಡತಿಯು ಸಹ ಹೇಳ್ತಾಳೆ, ನಿನಗೆ ರೋಗ ಬಂದಿದೆ, ಮಕ್ಕಳು ಸತ್ತು ಹೋಗಿದ್ದಾರೆ, ಆದರೂ ಸಹ ದೇವರು ಎಂಬುದಾಗಿ ಹೇಳ್ತೀಯಲ್ಲ ಎಂಬುದಾಗಿ ಹೇಳಿದಾಗ ಯೋಬನು ಹೇಳ್ತಾನೆ, ದೇವರು ಒಳ್ಳೆಯದನ್ನ ಮಾಡುವಾಗ, ದೇವರು ಕೊಡುವಾಗ ಮಾತ್ರ ನಾವು ಸಂತೋಷವಾಗಿ, ಒಳ್ಳೆಯದನ್ನ ಕೊಡುವಾಗ ಆತನನ್ನು ಸ್ತುತಿಸುವುದು, ಅಥವಾ ನಮಗೆ ಕೆಟ್ಟದನ್ನು ಆಗುವಾಗ ಅಥವಾ ನೋವುಗಳನ್ನ ಬರುವಾಗ, ರೋಗಗಳನ್ನು ಬರುವಾಗ ಆತನನ್ನು ದೂಷಿಸುವುದು, ಇದು ಯಾವುದು ನ್ಯಾಯ ಎಂಬುದಾಗಿ ಹೇಳ್ತಾನೆ. ಅಂದ್ರೆ ಮನುಷ್ಯರೆಲ್ಲರೆಲ್ಲ ನಮ್ಮನ್ನು ಬಿಟ್ಟು ಹೋಗಬಹುದು, ಆದ್ರೆ ಯೋಬನ ಹೆಂಡತಿಯು ಸಹ ಅವನನ್ನ ಬಿಟ್ಟು, ನೀನು ನಿನ್ನ ದೇವರು ಇಲ್ಲೇ ಇರಿ ಎಂಬುದಾಗಿ ಬಿಟ್ಟು ಹೋಗ್ತಾಳೆ ಪ್ರಿಯರೇ. ಆದರೆ ಹಣ, ಆಸ್ತಿ, ಅಂತಸ್ತು ಇವೆಲ್ಲವುಗಳನ್ನು ತುಂಬಿರುವಾಗ ಜನರಿರ್ತಾರೆ, ಹೆಂಡತಿ ಇರ್ತಾಳೆ, ಮಕ್ಕಳಿರ್ತಾರೆ, ಎಲ್ಲರೂ ಇರ್ತಾರೆ. ಆದರೆ ಅನಾರೋಗ್ಯಗಳನ್ನ ಬಂದಾಗ, ಆರ್ಥಿಕತೆಯನ್ನ ಬಂದಾಗ ಯಾರು ಇರೋದಿಲ್ಲ. ಆದ್ರೆ ಯೇಸು ಸ್ವಾಮಿ ಹೇಳ್ತಾರೆ, ಎಲ್ಲೇ ಕಷ್ಟ ಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡ್ತೇನೆ ಎಂಬುದಾಗಿ ದೇವರು ಕರೀತಾರೆ. ಅಷ್ಟೆಲ್ಲದನ್ನೇ ಯೇಸು ಕ್ರಿಸ್ತರು ಹೇಳ್ತಾರೆ, ಕಷ್ಟ ಕಾಲದಲ್ಲಿ ನನಗೆ ಮೊರೆಯಿಡಿರಿ, ನಾನು ಬಿಡಿಸ್ತೇನೆ, ಆಗ ನೀವು ನನ್ನನ್ನು ಕೊಂಡಾಡುವಿರಿ ಎಂಬುದಾಗಿ. ಹೌದು ಪ್ರಿಯರೇ, ದೇವರು ನಮ್ಗೆ ಕಷ್ಟಗಳನ್ನ ಬರುವಾಗ ನನ್ನನ್ನ ಕರೀರಿ, ಸಂಕಷ್ಟದ ವೇಳೆಯಲ್ಲಿ ನನ್ನನ್ನ ಕರೀರಿ, ದುಃಖಗಳನ್ನಿರುವಾಗ ನನ್ನ ಹತ್ತಿರ ಬನ್ನಿರಿ, ನಾನು ನಿಮ್ಗೆ ಸಹಾಯ ಮಾಡ್ತೇನೆ, ನಾನು ನಿಮ್ಗೆ ಕೊಡ್ತೇನೆ ಎಂಬುದಾಗಿ. ಆದ್ರೆ ನಮ್ಮಲ್ಲಿ ಏನು ಇಲ್ಲದೆ ಇರುವಾಗ, ಆರ್ಥಿಕವಾಗಿ ಬಳಲುವಾಗ ಜನರು ಸಹ ನಮ್ಮನ್ನ ಬಿಟ್ಟು ಹೋಗುವಂತವರಾಗಿದ್ದಾರೆ. ಆದುದರಿಂದ ದೇವರು ಸದಾಕಾಲ ನಮ್ಮ ಸಂಗಡ ಇರಲೆಂದು ಬೇಡುತ್ತೇನೆ. ನಮಸ್ಕಾರಗಳು.